ಒಂದು ಸಾರಿ ಸೂರದಾಸ್ ಅಂತ ತಿಳ್ಕೊಂಡು ಈ ಮಡಿವಾಳರ ಪೈಕಿ ಕಾಲ ನುಲಿತಾರಲ್ಲ, ನೀವು ಆಡು ಭಾಷೆಯೊಳಗೆ ಸಮಗಾರ ಅಂತೀರಲ್ಲ, ಅವ್ರ ಪೈಕಿ ಸೂರದಾಸ್ ರವಿದಾಸ್ ಕುಂತಿದ್ದಂತ ಹಂಗ ದೇವ್ರ ನಾಮಸ್ಮರಣೆ ಮಾಡ್ಕೊಂತ ಕಣ್ಣಿದ್ದಿದ್ದಿಲ್ಲ ಅವಾಗ, ಹುಟ್ಟು ಕುರುಡ ಕಣ್ಣಿದ್ದಿದ್ದಿಲ್ಲ. ಮ್ಯಾಲ ಪಾರ್ವತಿ ಪರಮಾತ್ಮ ಹಾದು ಹೊಂಟಿದ್ರಂತ. ಹೋಗುವಾಗ ಪಾರ್ವತಿ ಕೇಳಿದ್ಲಂತ, ಯಾರವ ಕೆಳಗೆ ಕುಂತು 24 ತಾಸು ನಿನ್ನ ಧ್ಯಾನ ಮಾಡ್ತಾನ, ಶಿವಾಯ ನಮ ಪರಮಾತ್ಮ ಅಂತಾನಲ್ಲ, ಯಾರವ ಅಂತಂದಾಗ ಅವ ಪರಮಾತ್ಮ ಹೇಳ್ದ, ಅವ ಯಾರಂತಂದ್ರ ಸೂರದಾಸ್. ಕಣ್ಣಿಲ್ಲ ಅವನಿಗೆ, ಬಹಳ ದೊಡ್ಡ ಸಂಗೀತಗಾರ, ಕಣ್ಣಿಲ್ಲ. ಆಕೆ ಅಂದ್ಲು, ಮತ್ತು 24 ತಾಸು ರಾತ್ರಿ ಹಗಲಿ ನಿನ್ನ ನೆನಸಾಕತ್ತದ ಪಾಪ, ಅದಕ್ಕೆ ಎಡ್ಡು ಕಣ್ಣಿಲ್ಲ, ಮತ್ತು ಹೋಗಿ ಒಂದಿಟ್ಟು ಕಣ್ಣು ಕೊಟ್ಟು ಬರಬಾರದೇನು? ಪಾರ್ವತಿ ಅಂದ್ಲು. ಹೆಣ್ಮಕ್ಳು ಕಳಕಳಿ ಭಾಳ ನೋಡ್ರಿ, ಒಟ್ಟ ಜೀವ ಭಾಳ ಹೆಣ್ಮಕ್ಕಳು. ಪಾರ್ವತಿ ಅಂದ್ಲು, ಎಂದಿಂದ ಧ್ಯಾನ ಮಾಡಕತ್ತದ ನಿಂದು? 50 ವರ್ಷ ಆಗಿರ್ಬೇಕ ಅವನಿಗೆ. 50 ವರ್ಷ ತಕ ಬಾಯಿಯೊಳಗ ಶಿವ ಬಿಟ್ಟ ಬ್ಯಾರೆ ಏನೂ ಬಂದಿಲ್ಲ, ಅಟ್ಟು ಧ್ಯಾನ ಮಾಡ್ಯಾನ, ಒಂದಿಟ್ಟು ಹೋಗಿ ಅವೆರಡು ಕಣ್ಣು ಕೊಟ್ಟು ಬರಬಾರದು ಏನು ಅಂತ ಪಾರ್ವತಿ ಅಂದಾಗ ಪರಮಾತ್ಮ ಅಂದಂತ, ಹುಚ್ಚಿ ಹಂಗೆ ಕೇಳಾರ್ದ ಕೊಡಬಾರ್ದು. ಅವ ಈಗ ಸದ್ದ ಕೇಳಲಿ, ಅವ 2 ಕಣ್ಣು ಬೇಡದ್ರೆ ನಾ 3 ಕಣ್ಣು ಕೊಡ್ತೀನಿ ಅವಾಗ, ನಾನು ದಿದ್ದದ್ದೊಂದು ಅದನ್ನೊಂದು ಕಣ್ಣು ಕೊಡ್ತೀನಿ. ಖರೆ ಕೇಳಲಾರದ ಕೊಡಾಕ ಬರಂಗಿಲ್ಲ, ಕೇಳ್ಬೇಕವ. ಹೇ ಶಿವನೇ, ಹೇ ಪರಮಾತ್ಮ, ನೀವು ಹೆಂಗೆ ಕೇಳ್ತೀರಲ್ಲ, ನೀವು ಕೇಳ್ತಿರಲಿಲ್ಲ ದೇವ್ರಿಗೆ ಗುಡಿಗೆ ಹೋಗಿ, ನಾವು ಕೇಳಕ ಹೋಗಿರ್ತೀರಿ ಸ್ವಾಮಿ. ಗಂಡಗೆ ಶಾನೆ ಮಾಡು, ಮಕ್ಕಳಿಗೆ ನೌಕರಿ ಕೊಡು, ಗಂಡ ಕುಡಿದು ಬಿಡ್ಬೇಕು, ಮಕ್ಕಳಿಗೆ ಮದುವೆ ಆಗಬೇಕು, ಬೇಡ್ತೀರಿಲ್ಲ. ಅವ ಪರಮಾತ್ಮ ಅಂತ ಬೇಡ್ಬೇಕವ, ಹೇ ಪರಮಾತ್ಮ ನನಗೆ 2 ಕಣ್ಣಿಲ್ಲ, ಕಣ್ಣು ಕೊಡೋ ದೇವ್ರಂತ ಒಂದು ಮಾತು ಅಂದ್ರೆ ಸಾಕು, ಈಗ ಸದ್ದ ಹೋಗಿ ಕಣ್ಣು ಕೊಡ್ತೀನ ಅಂತ ದೇವ್ರಂದ. ಆಕೆ ಅಂದ್ಲು, ಕೇಳಿಲ್ಲ ಅಂದ್ರು ಕೊಡ್ಲ, ಅದಕ್ಕೇನಾಗುತ್ತದ? ಅವ್ ಕೇಳ್ಬೇಕಂತ ಏನದ? ನಿನ್ನ ಧ್ಯಾನ ಮಾಡಕತ್ತಾನ, ಕೇಳಲಾರ್ದ ಕೊಡು ಅಂತಂದಾಗ ಅವಂದ, ನಾವು ಕೇಳಲಾರ್ದ ಯಾರಿಗಾರ ಏನಾರ ಕೊಟ್ಟಿವ ಅಂದ್ರೆ ಅದರ ಕಿಮ್ಮತ್ತು ಗೊತ್ತಿರಂಗಿಲ್ಲ ಅವರಿಗೆ, ಅದನ್ನು ಸರಿಯಾಗಿ ಉಪಯೋಗ ಮಾಡಂಗಿಲ್ಲ ಅವರು. ಯಾವುದು ಫ್ರೀ ಇರ್ತದ ಅದನ್ನು ಸರಿಯಾಗಿ ಉಪಯೋಗ ಮಾಡಂಗಿಲ್ಲ. ಈಗ ನೋಡ್ರಿ, ಫ್ರೀ ಅದಲ್ಲ, ಹೌದಿಲ್ರಿ? ಫ್ರೀ ಅದ ಅಂತ ತಿಳ್ಕೊಂಡು ಕೆಲಸ ಇದ್ದಾಗ ಅಟ್ಟ ಹೋಗಂಗಿಲ್ಲ ನೀವು. ಸಣ್ಣ ಕೆಲಸ ಇದ್ರು ಬಸ್ ಹತ್ತೋದು, ಯಾಕೆ ಫ್ರೀ ಅದ. ನೋಡ್ರಿ ಎಷ್ಟು ಶಾಣ್ಯಾರ ಅವರು, ಸರ್ಕಾರದವ್ರು ನಿಮಗೆ ಅಟ್ಟ ಮಾಡ್ಯಾರ ನೋಡ್ರಿ. ಇನ್ನು ನಮ್ಮ ಕಂಪ್ನಿಗೆ ಮಾಡಿಲ್ಲ. ನಮ್ಮ ಕಂಪ್ನಿಗೆ ಈಗ 2,000 ರೂಪಾಯಿ ಬರ್ತಾವಲ್ರಿ, ನಿಮಗೆ ಬರ್ತಾವೆ. ಬಸ್ಸ ನಿಮಗೆ ಫ್ರೀ. ಇವು ನಮ್ಮಕ್ಕೇನೂ ಇಲ್ಲ. ಯಾಕಂದ್ರೆ 2,000 ರೂಪಾಯಿ ಅಕಸ್ಮಾತ್ ಇವ್ರಿಗೆ ಕೊಟ್ಟಿವಂದ್ರೆ ಪಾಪ ಅವ್ರು ಇಟ್ಟುಕೊಳ್ಳಂಗಿಲ್ಲ, ಹೊಳೆ ನಮಗೆ ಕೊಡ್ತಾರಂತ ಅವ್ರು, ಅದಕ್ಕೆ ಅವ್ರಿಗೆ ಕೊಟ್ಟಿಲ್ಲ. ಅವರು ಇಟ್ಕೊಳಂಗಿಲ್ಲ ರೀ ಪಾಪ, ಮತ್ತು ಸರ್ಕಾರಕ್ಕೆ ಕೊಡ್ತಾರ ಅವರು. ಹೆಂಗೆ ಅದಾವಲ್ಲ ಅಂಗಡಿ, ಅಲ್ಲಿ ಹೋಗಿ ಕೊಟ್ರ ಅಲ್ಲಿಗೆ ಕ್ಷಮ ಆಗ್ತದ. ಅದು ಮತ್ತ ಹೆಣ್ಮಕ್ಕಳಿಗೆ ಕೊಟ್ರ ಅವ್ರು ಭಾಳ ಶಾಣ್ಯರದಾರ. ಯಾರು ಬಂಗಾರರ ತಗೋತಾರ ಅಥವಾ ಬಟ್ಟೆಯರ ತಗೋತಾರ, ಇಲ್ಲ ಅಂದ್ರೆ ಎದಕ್ಕಾರ ಮಗಳ ಲಗ್ನಕ್ಕಂತೇಳಿ ಗೋಳೆ ಹಾಕ್ಯಾರ ಇಡ್ತಾರ, ಸಂತಿಗೆ ನಾಳೆ ಬೇಕು ನಾಡ್ದು ಬೇಕಂತ ಇಡ್ತಾರ ಅಂತ ತಿಳ್ಕೊಂಡು ನಿಮ್ಮ ಕೈ ಭಾಳ ಸುದ್ರೇವ. ನೀವು ಭಾಳ ಪ್ರಾಮಾಣಿಕ ಮನಸ್ಸಿನವರು, ಭಾಳ ಪ್ರಾಂಜಲ ಮನಸ್ಸಿನವ್ರು. ನೀವು 1 ರೂಪಾಯಿ ಯಾರ್ದಾರ ತಂದಿದ್ರಿ ಅಂದ್ರೆ ಅದನ್ನು ಕೊಡುತಕ್ಕ ಸಮಾಧಾನ ಆಗಂಗಿಲ್ಲ ನಿಮಗೆ. ರೇಷನ್ ತರಕ್ಕೆ ಹೋದಾಗ ಅಥವಾ ಅಂಗಡಿಗೆ ಹೋದಾಗ ಎಲ್ಲರ ರೊಕ್ಕ ಕೊಳಂಬಿದ್ದು ಯಾರ ತಕ್ಕರ ಹೆಣ್ಮಕ್ಳ ತಕ್ಕ 100 ರೂಪಾಯಿ ಇಸ್ಕೊಂಡಿದ್ರಿ ಅಂದ್ರೆ ಮನೆಗೆ ಬಂದು ಗಂಡನ ಮುಂದೆ 100 ಸಲ ಹೇಳ್ತಿರೋದನ್ನು, ಆ ಕಲ್ಲವನ ಕಡೆ 100 ರೂಪಾಯಿ ಇಸ್ಕೊಂಡಿನಿ, ಮಲ್ಲವನ ಕಡೆ 100 ರೂಪಾಯಿ ಇಸ್ಕೊಂಡಿನಿ. ಅವ ಅಂತಾನೆ ತಲೆ ಹಿಡಿತನಿಂದ ಒಂದಲು ಓದಿ ಕೊಟ್ಟಬ ಅದನ್ನು 100 ಸಲ ಆತದನ್ನು ಹೇಳಕತ್ತಿ. ಹೇಳಿ ಅದನ್ನು ಓದು ಕೊಟ್ಟು ಬರ್ತೀರಿ. ಅವ 100 ರೂಪಾಯಿ ಇದ್ರು ಅದನ್ನು ನೀವು ಇಟ್ಟುಕೊಳ್ಳಂಗಿಲ್ಲ, ಓದು ಕೊಟ್ಟು ಬರ್ತೀರಿ. ನಮ್ಮ ಮಂದಿ 10 ಲಕ್ಷ ರೂಪಾಯಿ ತೆಗದಂದ್ರೆ ಅದನ್ನು ನೆನಪ ಮಾಡಂಗಿಲ್ಲ. ಅವರು ಅವ್ರೇನು ಪುಗುಷಕಿಟ್ಟು ಕೊಟ್ಟಾರ ಮಕ್ಕಳು, ಬ್ಯಾಂಕ್ ಅದಲ್ಲ, ಬಡ್ಡಿ ಕೊಡ್ತೀವಿ ನಾವು, ಅವ್ರದ್ದೇನು ಅಂತಾರ ಅವರು. ಅದಕ್ಕೆ ಈ ಧರ್ಮಸ್ಥಳ ಸಂಘ ಅದಾವನ್ರಿ ನಿಮ್ಮಲ್ಲಿ, ಅದಾವ್ರಿ. ಅವ್ರು ಯಾರಿಗೆ ಸಾಲ ಕೊಡ್ತಾರ್ರಿ? ನಿಮಗೆ. ಇವಕ್ಕಿಲ್ಲ. ನೀವು ಧರ್ಮಸ್ಥಳ ಸಂಘದಾಗ ಹೋಗಿ ಸಾಲ ಕೇಳಿರ್ಬೇಕಾರೆ ನಿಮ್ಮ ಹೆಣ್ಮಕ್ಕಳನ್ನ ಕರ್ಕೊಂಬರ್ತಾರ ಅವರು. ನಿಮ್ಮ ಹೆಸರಲ್ಲೇ ಕೊಡಂಗಿಲ್ಲ, ನಿಮ್ಮ ಹೆಣ್ಮಕ್ಳಿಗೆ ಕರ್ಕೊಂಬ. ಯಾಕಂದ್ರೆ ಅವ್ರಿಗೆಲ್ಲರಿಗೂ ಗೊತ್ತದ್ರಿ ಇವತ್ತರ ಕೈ ಸುದ್ದಿಲ್ಲ ಅಂಥೇಳಿ. ನಿಮ್ಮ ಕೈ ಭಾಳ ಸುದ್ದದವ್ರಿ ಇವ. ಮತ್ತು ಸಿಡು ತಿಳ್ಕೊಂಡಿರಿಪ್ಪ ನೀವು, ಹಂಗೆ ಹೇಳ್ತೀನಿ ನಗಚಾರಿಕೆ ಸಲಾಗಿ. ನಿಮ್ಮ ಕೈ ಭಾಳ ಸುದ್ದದ, ವಾಪಸ್ ಕೊಡ್ತೀರಿ ನೀವು. ಆ ರೀತಿಯೊಳಗೇನಪ್ಪ ಅಂತಂದ್ರೆ ಹೆಣ್ಮಕ್ಕಳಿಗೆ ಎಲ್ಲನೂ ಫ್ರೀ ಮಾಡ್ಯಾರ. ಪಾರ್ವತಿ ಬಂದು ಪರಮಾತ್ಮನಿಗೆ ಹೇಳ್ತಾಳ, ಕೊಡು ಕಣ್ಣು ಅಂತಂದ್ರೆ ಕೊಡಂಗಿಲ್ಲ ಅಂದವ.
ಕೊಡಂಗಿಲ್ಲ ಅಂದ್ಕೂಲೆ ಹಂಗಾರೆ ನಾನರ ಹೋಗಿ ಕೊಟ್ಟು ಬರ್ತಾನೆ ಅಂದ್ಲಿಕ್ಕಿ. ನೀ ಕೊಡಲಿಲ್ಲ ಅಂದ್ರೆ ಅವ್ಗೆ 2 ಕಣ್ಣು ಪಾಪ ನಿಂದ ಧ್ಯಾನ ಮಾಡಾಕತ್ತದ ಸೂರದಾಸ್, ನಾನರ ಹೋಗಿ ಕೊಟ್ಟು ಬರ್ತಾನೆ ಅಂದ್ಕೂಲೆ ಅವಂದ ಬೇಡ ಅಂದವ, ಹೋಗಬೇಡ ಕಿಮ್ಮತ್ತಿರಂಗಿಲ್ಲ, ಹೋಗಬೇಡ ಅಂದ್ರೆ ನಾ ಹೋಗಕಿನ ಅಂದವ. ಹೋಗಕಿನ ಅಂದ್ಕೊಳ್ಳೆ ಹೋಗಂಗಾರ ಕೊಟ್ಟವ. ಅವ ಕಣ್ಣು ಹಿಂಗೆ ಮುಚ್ಚಿದ್ರೆ ಮತ್ತೆ ನಾ ಮುಚ್ಚಿನಿ, ಅವನ ಕಣ್ಣು ಇದ್ದಿದ್ದಿಲ್ಲ, ಹುಟ್ಟು ಕೂಡಿದ್ದವ, ಕಣ್ಣು ಕಾಣ್ತಿದ್ದಿಲ್ಲ. ಓಂ ನಮಃ ಶಿವಾಯ ಪಾಂಡುರಂಗ ಪರಮಾತ್ಮ ಅನ್ಕೋತ ಕೂತಿದ್ದ. ಪಾರ್ವತಿ ಮುಂದೆ ಬಂದು ನಿತ್ಲು. ಬಂದು ನಿತ್ಯ ಏನು ಮಾಡಿದ್ಲು ಅಂದ್ರೆ ತಲೆ ಮ್ಯಾಗ ಕೈ ಇಟ್ಲು. ಕೈ ಇಡುಗುಡ್ದ 2 ಕಣ್ಣು ಬಂದು ರೀ. ಪಾರ್ವತಿ ಜಗತ್ತಿನ ಶಕ್ತಿ ಅವತಾರಿನಿ, ತಲೆ ಮೇಲೆ ಕೈ ಹಿಡಿದು ಅಷ್ಟೇ ತಡ 2 ಕಣ್ಣು ಬಂದುಬಿಟ್ಟು ನೋಡ್ತಾನ. ಪಾರ್ವತಿ ನಿಂತಾಳ. ಅವ ಅಂದ, ನೀ ಒಬ್ಬಕ್ಕೆ ಯಾಕೆ ಬಂದಿ ಅಂದವ. ನೀವು ಒಬ್ಬಕ್ಕೆ ಯಾಕೆ ಬಂದು ಆಮೇಲೆ ಅದನ್ನು ಮಾಲಕ್ಕ ಬರಲಿಲ್ಲ, ನಿನಗೆ ಕಣ್ಣು ಕೊಡೋದಂದ್ರೆ ವಾಲ್ ಅಂದವ, ಬರಲಿಲ್ಲ, ಅದಕ್ಕೆ ನಾವು ಒಬ್ಬಕ್ಕಿನ ಬಂದೆ. ನೀ ಅವ್ನು ಧ್ಯಾನ ಮಾಡಕತ್ತಿದ್ದಿಲ್ಲ, ಅದಕ್ಕೆ ನನಗೆ ತಡೆಯಕ್ಕಾಗಲಿಲ್ಲ. ಕಣ್ಣಿಲ್ಲ ಪಾಪ ಕುಡ್ಡದಾನಂತ ತಿಳ್ಕೊಂಡ ನಿನಗೆ ಕಣ್ಣು ಕೊಡಕ್ಕೆ ಬಂದೀನಿ, ಕಣ್ಣು ಕೊಟ್ಟಿನಿ. ಅಷ್ಟೇ ಅಲ್ಲ, ನಿನಗೆ ಇನ್ನೊಂದು ವರ ಬೇಡ ಕೊಡ್ತೀನಿ, ನೀ ಏನು ಬೇಡ್ತಿ ಅದನ್ನು ಕೊಡ್ತೀನಿ. ಅವಂದ, ನಾ ಏನು ಬೇಡ್ತೀನಿ ಅದನ್ನು ಕೊಡ್ತಿ? ಹಾಂ ಕೊಡು, ಕೊಡ್ತೀನಿ, ಏನು ಬೇಡ್ತಿ ಬೇಡ. ಪರಮಾತ್ಮನು ಆಕೆ ಹಿಂಬಾಲ ಬಂದಿದ್ದಂತ, ಅವನು ನಿಂತಿದ್ದಂತ ಪರಮಾತ್ಮ. ಇಬ್ಬರು ಕೂಡ ನಿಂತಿದ್ರು. ಪಾರ್ವತಿ ಪರಮಾತ್ಮನನ್ನು ಕಣ್ತುಂಬ ನೋಡಿದ ನಂತರ ಪಾರ್ವತಿ ಏನು ಬೇಡ್ತಿ ಬೇಡಂತಂದಾಗ ಅವಂದ, ನಾ ಬೇಡಿದ್ದು ಕೊಡ್ತಾನ ಅನ್ನುವಂಗ ಕೈ ಮೇಲೆ ಕೈ ಹಾಕು. ಆಕೆ ಅಂದ್ಲು, ಹುಚ್ಚಿ ನೀ ಅಂತ ಹುಚ್ಚದೀನಿ, ನಾನಾಗೆ ಕೊಡಾಕ ಬಂದೀನಿ, ಆನಿ ಯಾಕೆ ಮಾಡ್ಬೇಕು, ನೀ ನನ್ನ ಕರೆದಿ ನಾನಾಗೆ ಬಂದೀನಿ ಕೊಡಾಕ, ಸುಳ್ಳು ಹೇಳ್ತೀನಿ ಏನು? ಕೈ ಮೇಲೆ ಕೈ ಹಾಕಿದಳು. ಹಾಕಿ ಏನು ಬೇಡ್ತಿ ಬೇಡಂತಂದಾಗ ಅವ ಅಂದ, ನಮ್ಮ ಮೊದಲು ಕಣ್ಣು ಹೆಂಗಿದ್ದು ಹಂಗೆ ಮಾಡಿಬಿಡ್ರಿ ಅಂದಿವ. ನೋಡ್ರಿ, ನಮ್ಮ ಮೊದಲು ಕಣ್ಣು ಹೆಂಗ ಕೂಡಿದ್ದಿಲ್ಲ ಹಂಗೆ ಮಾಡಿಬಿಡ್ರಿ. ತೆಲಿಗಿಲಿ ಕೆಟ್ಟದೇನು ನಿನಗೆ? ಅವ ಪರಮಾತ್ಮ ಅಂದ, ನಾನು ನಿನಗೆ ಹೇಳಿನಿಲ್ಲ ಮೊದಲ, ಹೋಗಬೇಡ ಅಂತ ಹೇಳಿನಿಲ್ಲ, ಕೊಡಬೇಡ ಅಂತ ಹೇಳಿದ್ನಿಲ್ಲ. ಈಗ ನೋಡು ನಾವು ಮತ್ತೆ ನೀ ಕಣ್ಣು ಕೊಟ್ಟೆ ಅಂದ್ರೆ ಅದಕ್ಕೆ ಕಿಮ್ಮತ್ತೇ ಇಲ್ಲ. ಈಗ ಮತ್ತೆ ಕುಡ್ಡನ್ ಮಾಡಂತಾನ, ನೀ ಕುಡ್ಡನ್ ಮಾಡ್ಬೇಕು. ವರ್ಣನೆ ಕೇಳಾನ, ಕೈ ಮೇಲೆ ಕೈ ಹಾಕಿದಿ, ಕೊಡ್ಬೇಕಾಗತ್ತದ. ಆಕೆ ಅಂದ್ಲು, ಯಾಕಪ್ಪ ಹಿಂಗ್ಯಾಕ ಮಾಡ್ತೀಯೋ, ಯಾಕೆ ಕಣ್ಣು ಕುಡ್ಡು ಮಾಡತ್ತಿ, ಮತ್ತು ಹಳ್ಳಿ ಕಣ್ಣು ಇರಲಿಲ್ಲ ಅಂತಂದಾಗ ಅವ ಒಂದು ಮಾತು ಹೇಳಿದಂತ. ಏನು ಹೇಳಿದ ಅಂತಂದ್ರೆ, ಹೇ ತಾಯಿ ಜಗನ್ಮಾತೆ ಪರಮಾತ್ಮ, ಈ ಜಗತ್ತಿನೊಳಗೆ ಕಣ್ಣು ಎದಕ್ಕೆ ಬೇಕು? ಪರಮಾತ್ಮನನ್ನ ನೋಡಲಿಕ್ಕೆ ಕಣ್ಣು ಬೇಕು. ಆ ನಂತರ ಈಗ ಕಣ್ಣು ಬಂದು ನಿಮ್ಮಿಬ್ಬರನ್ನು ನೋಡಿನ್ನೆ. ಈಗ ಇನ್ನು ಜಗತ್ತಿನೊಳಗ ನೋಡಾಕ ನಿಮಗಿಂತ ಸುಂದರವಾದದ್ದು ಜಗತ್ತಿನೊಳಗೆ ಏನದ? ಅದಕ್ಕೆ ಕಣ್ಣು ಹೋಗಿಬಿಡ್ಲಿ. ನಿಮ್ಮನ್ನು ನೋಡಿನಲ್ಲ, ಕಣ್ಣು ಧನ್ಯ, ಅದು ಸಾಕಿನ್ನಂದವ. ನಿಮ್ಗಿಂತಲೂ ಆಶ್ಚರ್ಯ ನೋಡಕ್ಕೆ ಏನದ ಇನ್ನ?